ಈಗ ಅರೆನಾದಲ್ಲಿ 7 ಚೇಂಜಸ್ ನ ಮಾಡಿದ್ರೆ ಓಲ್ಡ್ ಪ್ಲೇಯರ್ಸ್ ಎಲ್ಲ ಗೇಮ್ಗೆ ರಿಟರ್ನ್ ಬಂದೇ ಬರ್ತಾರೆ. ನಂಬರ್ 1, ಓಲ್ಡ್ ಪೀಕ್ ನ ರಿಟರ್ನ್ ತರಬೇಕು. ಓಲ್ಡ್ ಪೀಕ್ ಏನಾದ್ರು ರಿಟರ್ನ್ ಬಂದ್ರೆ ಈ ನ್ಯೂ ಪ್ಲೇಯರ್ಸ್ ಪೀಕ್ ಕಡೆ ತಲೆ ಹಾಕ್ಬೇಕಂದ್ರೆ 100 ಸಲ ಯೋಚನೆ ಮಾಡ್ತಾರೆ. ನಂಬರ್ 2, ಈ ರೂಮ್ ಕಾರ್ಡ್ನ ಫ್ರೀಯಾಗಿ ಅನ್ಲಿಮಿಟೆಡ್ ಇಟ್ಕೊಳ್ಳೋದನ್ನ ಮೊದಲು ಸ್ಟಾಪ್ ಮಾಡಬೇಕು. ಮೊದಲಿನ ತರ ಫ್ರೈಡೆ ಡಾಕ್ಟರ್ಸ್ ಕಂಪ್ಲೀಟ್ ಮಾಡಿ ರೂಮ್ ಕಾರ್ಡ್ನ ಕ್ಲೈಮ್ ಮಾಡ್ಕೊಳ್ಳೋ ತರ ಮಾಡಬೇಕು. ಆವಾಗ ಗೊತ್ತಾಗುತ್ತೆ ಈ ನ್ಯೂ ಪ್ಲೇಯರ್ಸ್ಗೆ ರೂಮ್ ಕಾರ್ಡ್ ಅಂದ್ರೆ ಏನೋ ಅದ್ರ ವ್ಯಾಲ್ಯೂ ಏನು ಅಂತ. ನಂಬರ್ 3, ರೇರ್ ಐಟಮ್ಸ್ ರಿಟರ್ನ್ ತರನ್ನ ಸ್ಟಾಪ್ ಮಾಡಬೇಕು. ಈಗ ನ್ಯೂ ಪ್ಲೇಯರ್ಸ್ ಓಲ್ಡ್ ಐಟಮ್ಸ್ ಎಲ್ಲ ರಿಟರ್ನ್ ಬಂದಾಗ ಬೈ ಮಾಡಿಬಿಟ್ಟು ನಾನು ಓಲ್ಡ್ ಪ್ಲೇಯರ್ಸ್ ಅಂತ ಹೇಳ್ಕೊಂತಿದ್ದಾರೆ. ಕೆಲವರು ಕೇಳ್ಬೋದು, ಬ್ರೋ ನಮ್ಮ ಹತ್ರ 6 ಇಯರ್ಸ್ 7 ಇಯರ್ಸ್ 8 ಇಯರ್ಸ್ ಬ್ಯಾಚ್ ಐತಲ್ಲ, ಅದರಲ್ಲೇ ಗೊತ್ತಾಗುತ್ತಲ್ಲ ನಾವು ಓಲ್ಡ್ ಪ್ಲೇಯರ್ಸ್ ಅಂತ. ಹೌದು ಬ್ರೋ, ಅದು ನಿಜನೇ. ಈಗ ಅರೆನಾದವನು ದುಡ್ಡುಗೋಸ್ಕರ ಯಾವಾಗೋ ಫ್ರೀಯಾಗಿ ಕೊಟ್ಟಿರೋ ಚಿಕ್ಕ ರೇರ್ ಐಟಮ್ಸ್ ಎಲ್ಲ ಯಾವುದೋ ಒಂದು ಈವೆಂಟ್ ಅಲ್ಲಿ ತರ್ತಿದ್ದಾನೆ. ಈ 6 ಇಯರ್ಸ್ 7 ಇಯರ್ಸ್ 8 ಇಯರ್ಸ್ ಬ್ಯಾಚ್ಗಳ ಯಾವುದೋ ಒಂದು ರಿಂಗ್ ಈವೆಂಟ್ ಅಲ್ಲಿ ತರಲ್ಲ ಅಂತ ಏನ್ ಗ್ಯಾರಂಟಿ? ನಾನೇ ಏನಾದ್ರು ಗರೇನೋದಂಗೆ ಇಲ್ಲದೆ ಐಡಿಯಾಸ್ ಕೊಡ್ತಾ ಇದೀನಾ? ಇಲ್ಲ ಗುರು, ಗರೇನೋಮ್ಮ ನಾನೇನು ಹೇಳಿಲ್ಲ, ನೀನೇನು ಕೇಳಿಸ್ಕೊಂಡಿಲ್ಲ. ನಂಬರ್ 4, ಈ ಚೂತೆ ಕ್ಯಾರೆಕ್ಟರ್ಸ್ ತರೋದನ್ನ ಸ್ಟಾಪ್ ಮಾಡಬೇಕು, ಹಾಗೆ ಗೇಮ್ ಇಂದ ರಿಮೂವ್ ಮಾಡಬೇಕು. ಇತ್ತೀಚೆಗೆ ನಾನು ಎನ್ಮಿಸ್ ಕೈಯಲ್ಲಿ ಕಿಲ್ ಆಗೋಕ್ಕಿಂತ ಅವ್ರು ಬಿಡೋ ಕ್ಯಾರೆಕ್ಟರ್ ಸ್ಕಿಲ್ಸ್ ಅಲ್ಲೇ ಜಾಸ್ತಿ ಕಿಲ್ ಆಗಿದ್ದೀನಿ. ನಂಬರ್ 5, ಓಲ್ಡ್ ಲೂಡೋಸ್ ರಿಟರ್ನ್ ತರಬೇಕು. ಈ ನ್ಯೂ ಲೂಡೋಸ್ ಬಂದಾಗಿಂದ CS ಆಡ್ಬೇಕಂದ್ರೆ ಇರಿಟೇಟ್ ಆಗ್ತಿದೆ. ಇಷ್ಟ ಕಷ್ಟಪಟ್ಟು ಎನ್ಮಿಸ್ ನಾಕ್ ಮಾಡಿದ್ರೆ ಅದು ಯಾವ್ದೋ ಮಿಷಿನ್ ಬಿಡ್ತಾರೆ, ಅದೇ ಬಂದು ರಿವೇ ಮಾಡ್ಕೊಂಡು ಹೊರಟೋಗುತ್ತೆ. ಇನ್ನು ಈ BR ರ್ಯಾಂಕ್ ಅಲ್ಲಿ ಡೇಂಜರ್ ಝೋನ್ ಅಂತೆ, ಗನ್ಸ್ ಅಪ್ಗ್ರೇಡ್ ಅಂತೆ. ನಂಬರ್ 6, ಇದೇ ಮೇನು, ಫ್ರೀ ಫೈರ್ ಇಂಡಿಯಾ ಬರಬೇಕು. ಫ್ರೀ ಫೈರ್ ಇಂಡಿಯಾ ಬಂದ್ರೆ ಆಲ್ಮೋಸ್ಟ್ ಓಲ್ಡ್ ಪ್ಲೇಯರ್ಸ್ ಎಲ್ಲ ಗೇಮ್ಗೆ ಎಂಟ್ರಿ ಆಗ್ತಾರೆ. ನಂಬರ್ 7, ಇದು ಗರೆನೆಯಿಂದ ಆಗಲ್ಲ, ಅದು ದೇವರಿಂದ ಆಗುತ್ತೆ. ಏನಂದ್ರೆ ನಮ್ಮಂತ ಮಿಡ್ಲ್ ಕ್ಲಾಸ್ ಗೇಮರ್ಸ್ಗಳ ಮನೆ ಜವಾಬ್ದಾರಿಗಳನ್ನ ಸ್ವಲ್ಪ ಕಮ್ಮಿ ಮಾಡಬೇಕು. ತುಂಬಾ ಜನ ಏನ್ ಅನ್ಕೊಂಡಿದ್ದಾರೆ, ಗೇಮ್ ಖರಾಬ್ ಆಗಿ ಅವರಿಂದ ಗೇಮ್ ಮಾಡಕ್ಕಾಗ್ದಿರ ಗೇಮ್ ಡಿಲೀಟ್ ಮಾಡಿದ್ದಾರೆ ಅನ್ಕೊಂಡಿದ್ದಾರೆ. ಬಟ್ 70% ಓಲ್ಡ್ ಪ್ಲೇಯರ್ಸ್ ಅವ್ರಿಗಿರೋ ಮನೆ ಜವಾಬ್ದಾರಿಗಳಿಂದ ಗೇಮ್ ಮಾಡೋದ್ ಬಿಟ್ಟಿದ್ದಾರೆ. ಅವ್ರಿಗಿರೋ ಮನೆ ಜವಾಬ್ದಾರಿಗಳು ಸ್ವಲ್ಪ ಕಮ್ಮಿ ಆಗಿ ಗೇಮ್ಗೆ ಎಂಟ್ರಿ ಕೊಟ್ರೆ ಈ ನ್ಯೂ ಪ್ಲೇಯರ್ಸ್ ಗಳ ಪರಿಸ್ಥಿತಿ ಏನು ನೆನೆಸ್ಕೊಂಡ್ರೇನೆ ಅಯ್ಯೋ ಅನಿಸ್ತಿದೆ. ಗೈಸ್, ಇದೇ ತರ ಇಂಟ್ರೆಸ್ಟಿಂಗ್ ವಿಡಿಯೋಸ್ ಜೊತೆ ನಿಮ್ ಮುಂದೆ ಸಿಗ್ತೀನಿ. ಅಲ್ಲಿವರೆಗೂ